ಗೋಲ್ಡನ್ ಸ್ಟಾರ್ ಗಣೇಶ್ ಗೆಳೆಯ ದಿಲೀಪ್ ರಾಜ್ ಅವರನ್ನ ನೆನಪಿಸಿಕೊಂಡಿದ್ದಾರೆ. ದಿಲೀಪ್ ರಾಜ್ ನನ್ನ ಸೀನಿಯರ್ ಅಂತಲೇ ಕರೆಯೋರು, ಸಿಕ್ಕಾಗೆಲ್ಲ ಇದನ್ನೇ ಹೇಳೋರು. ಆದರೆ ಇವರ ಸಿನಿಮಾ ಅದು ಇದು ಅಂತ ಹೇಳೋದಕ್ಕಿಂತ ದಿಲೀಪ್ ಒಬ್ಬ ಅದ್ಭುತವಾದ ವ್ಯಕ್ತಿ. ನಮ್ಮದೊಂದು ತಂಡ ಇತ್ತು. ಕಾಲೇಜು ಮುಗಿಸಿ 2000ನೇ ಇಸ್ವಿಯಲ್ಲಿ ನಾವೆಲ್ಲ ಇಂಡಸ್ಟ್ರಿಗೆ ಬಂದವರು. ನಾನು ನಾಟಕಗಳನ್ನು ಮಾಡ್ತಾ ಇದ್ದೆ, ದಿಲೀಪ್ ಕೂಡ ನಾಟಕಗಳನ್ನು ಮಾಡ್ತಾ ಇದ್ರು. ಆದರೆ ನಮ್ಮ ಈ ಟೀಮ್ಗಳಲ್ಲಿ ಮೊದಲು ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಸಿಕ್ಕಿರೋದು ಬೇರೆ ಯಾರಿಗೂ ಅಲ್ಲ, ಅದು ದಿಲೀಪ್ ಅವರೇ ನೋಡಿ. ಗಣೇಶ್ ತಮ್ಮ ಈ ಮಾತುಗಳನ್ನು ದಿಲೀಪ್ ರಾಜ್ ಮನೆ ಮುಂದೆ ನಿಂತ್ಕೊಂಡು ಹೇಳ್ತಾನೆ ಇದ್ರು. ಇವರಿಗೆ ಗೆಳೆಯರನ್ನ ಕಳೆದುಕೊಂಡ ನೋವಿತ್ತು. ಏನು ಮಾತನಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಸಾವು ಅಂತ ಆದಾಗ ಮಾತುಗಳು ಬರೋದಿಲ್ಲ. ಗಣೇಶ್ ಕೂಡ ಅದೇ ಬೇಸರದಲ್ಲಿಯೇ ಇದ್ರು. ಆದರೂ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಇದ್ರು. ನಾನು ಮತ್ತು ದಿಲೀಪ್ ಒಂದೇ ಟೈಮ್ಗೆ ಇಂಡಸ್ಟ್ರಿಗೆ ಬಂದ್ವು. ನಾನು ಕಾಲೇಜು ಮುಗಿಸಿ ಆಗ ತಾನೇ ಬಂದಿದ್ದೆ. ದಿಲೀಪ್ ರಾಜ್ ಕೂಡ ಆಗಮಿಸಿದ್ರು. ನಮ್ಮದೊಂದು ಟೀಮ್ ಇತ್ತು. ಈ ಚಿಕ್ಕ ಟೀಮಲ್ಲಿ ನಾನೊಂದು ಥಿಯೇಟರಲ್ಲಿ ನಾಟಕ ಮಾಡ್ತಾ ಇದ್ದೆ. ದಿಲೀಪ್ ರಾಜ್ ಇನ್ನೊಂದು ತಂಡದಲ್ಲಿ ನಾಟಕ ಮಾಡ್ತಾ ಇದ್ರು. ದಿಲೀಪ್ ರಾಜ್ ಮತ್ತು ನಾವೆಲ್ಲ ಕೆಲಸ ಮಾಡ್ತಾನೆ ಇದ್ವು. ಸಿನಿಮಾ ಅವಕಾಶಕ್ಕಾಗಿಯೇ ಕಾಯ್ತಾನೆ ಇದ್ವು. ಆದರೆ ನಮ್ಮ ತಂಡದಲ್ಲಿ ಮೊದಲು ಸಿನಿಮಾದಲ್ಲಿ ಅಭಿನಯಿಸೋ ಕ್ಯಾರೆಕ್ಟರ್ ಸಿಕ್ಕಿದ್ದು ಯಾರಿಗೂ ಅಲ್ಲ, ಅದು ದಿಲೀಪ್ ರಾಜ್ ಅವರಿಗೇನೆ ಸಿಕ್ತು. ದಿಲೀಪ್ ರಾಜ್ ಒಬ್ಬ ಒಳ್ಳೆಯ ನಟರೇ ಆಗಿದ್ರು, ಅದರೊಟ್ಟಿಗೆ ಒಳ್ಳೆ ಮನುಷ್ಯ ಕೂಡ ಆಗಿದ್ರು. ಸಿಕ್ಕಾಗೆಲ್ಲ ಸೀನಿಯರ್ ಅಂತಲೇ ಕರೆಯೋರು. ಆದರೆ ಈಗ ಅವರಿಲ್ಲ ಅಂತ ಹೇಳೋದು ಕಷ್ಟ ಆಗ್ತಾ ಇದೆ ಅಂತ ಗೋಲ್ಡನ್ ಸ್ಟಾರ್ ಗಣೇಶ್ ಹೇಳ್ಕೊಂಡಿದ್ದಾರೆ. ದಿಲೀಪ್ ರಾಜ್ ಬಗ್ಗೆ ಗಣೇಶ್ ಅಷ್ಟೇ ಅಲ್ಲ, ರವಿಶಂಕರ್ ಗೌಡ ಅವರು ಮಾತನಾಡಿದ್ದಾರೆ. ನಾವೆಲ್ಲ ಒಟ್ಟಿಗೆ ಬಂದವರು. ನಾನು ಮತ್ತು ಗಣೇಶ್ ಡೈರೆಕ್ಟರ್ ಬಳಿ ಬಯಸ್ಕೊಳ್ತಾ ಇದ್ವು. ಆದರೆ ದಿಲೀಪ್ ರಾಜ್ ಚೆನ್ನಾಗಿ ನಟಿಸ್ತಾ ಇದ್ದ, ಡೈರೆಕ್ಟರ್ಗಳಿಂದ ಹೊಗಳಿಸ್ಕೊಳ್ತಾ ಇದ್ದ. ಆ ರೀತಿಯ ದಿಲೀಪ್ ರಾಜ್ಗೆ ಅದೃಷ್ಟ ಕೈ ಕೊಡ್ತು ನೋಡಿ. ದಿಲೀಪ್ ರಾಜ್ ಸೀರಿಯಲ್ ಮಾಡ್ತಾ ಇದ್ದ, ಆಗ ಸಿನಿಮಾ ಆಫರ್ ಬಂತು. ಅದಕ್ಕೆ ಸೀರಿಯಲ್ ಬಿಟ್ಟು ಸಿನಿಮಾಕ್ಕೆ ಹೋದ. ಆದರೆ ಅಲ್ಲೂ ಅದೃಷ್ಟ ಕೈ ಹಿಡಿಯಲಿಲ್ಲ. ವಾಪಸ್ ಸೀರಿಯಲ್ಗೆ ಬಂದ ನೋಡಿ, ಇಲ್ಲೂ ಅದೇ ಆಯಿತು. ದಿಲೀಪ್ ರಾಜ್ ಒಳ್ಳೆ ನಟರಾಗಿದ್ರು, ಅದೃಷ್ಟ ಕೈ ಕೊಡ್ತು ಅಂತಲೇ ರವಿಶಂಕರ್ ಗೌಡ ಗೆಳೆಯ ದಿಲೀಪ್ ರಾಜ್ ಬಗ್ಗೆ ಹೇಳ್ಕೊಂಡಿದ್ದಾರೆ. ದಿಲೀಪ್ ರಾಜ್ ಬಗ್ಗೆ ನಟಿ, ಅಭಿನಯ, ಡೈರೆಕ್ಟರ್ಗಳಾದ ಎಸ್ ನಾರಾಯಣ್, TN ಸೀತಾರಾಮ್ ಸೇರಿದಂತೆ ಇನ್ನೂ ಹಲವರು ಮಾತನಾಡಿದ್ದಾರೆ. ದಿಲೀಪ್ ರಾಜ್ ಅದೆಷ್ಟು ಗ್ರೇಟ್ ಮತ್ತು ಅದೆಷ್ಟು ಒಳ್ಳೆಯ ಮನುಷ್ಯ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. 47ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ದಿಲೀಪ್ ರಾಜ್ ನಿಧನರಾಗಿದ್ದಾರೆ. ಇದರಿಂದ ಇಡೀ ಇಂಡಸ್ಟ್ರಿ ಬೇಸರದಲ್ಲಿಯೇ ಇದೆ ಅಂತ ಹೇಳ್ಬೋದು.